ನೋಡಿ, ಗ್ಯಾಸ್ ಇಲ್ಲದೆ ಹಾಸನದಲ್ಲಿ ಮತ್ತೊಂದು ಹೋಟೆಲ್ ಕೂಡ ಬಂದ್ ಆಗಿದೆ. ನಿತ್ಯ ಸಾವಿರಾರು ಜನರಿಗೆ ಊಟ ತಿಂಡಿ ನೀಡ್ತಾ ಇದ್ದಂತಹ ಹೋಟೆಲ್ ಇದು. ಕೆಆರ್ ಪುರಂನಲ್ಲಿರುವಂತಹ ಗೊಮ್ಮಟಾದ್ರಿ ಹೋಟೆಲ್ ಬಂದ್ ಆಗಿದೆ. ಹೋಟೆಲ್ ಬಂದ್ನಿಂದಾಗಿ ಸಾಕಷ್ಟು ಕಾರ್ಮಿಕರು ಕೆಲಸ ಕಳ್ಕೊಂಡಿದ್ದಾರೆ. ಹಾಸನದಲ್ಲಿ ದಿನಕ್ಕೊಂದರಂತೆ ಹೋಟೆಲ್ಗಳು ಬಾಗಿಲು ಮುಚ್ಚುತ್ತಾ ಇದೆ. ಹೋಟೆಲ್ ಮುಂಭಾಗದಲ್ಲಿ ಹಾಕ್ತಿರುವಂತಹ ಬೋರ್ಡ್ಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ ಕುರಿತಂತೆ ನಮ್ಮ ಹಾಸನ ಪ್ರತಿನಿಧಿ ಮಂಜುನಾಥ್ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡೋಣ. ಒಂದು ಹೋಟೆಲ್ ಕ್ಲೋಸ್ ಆಗಿದೆ. ಹಾಸನದ ಕೇರ್ಪುರಂ ಬಡಾವಣೆಯಲ್ಲಿರ್ತಕ್ಕಂಥ ಗೊಮ್ಮಟಾದ್ರಿ ಹೋಟೆಲ್ ಸಾವಿರಾರು ಜನರ ಪಾಲಿಗೆ ಅತ್ಯಂತ ಕಡಿಮೆ ದರದಲ್ಲಿ ಶುಚಿ ಮತ್ತು ರುಚಿಯಾದ ಆಹಾರವನ್ನು ತಯಾರಿಸಿ ಕೊಡ್ತಿದ್ದಂಥ ಹೋಟೆಲ್ ಇದು. ಗ್ಯಾಸ್ ಸರಬರಾಜು ಇಲ್ಲದ ಕಾರಣ ತಾತ್ಕಾಲಿಕವಾಗಿ ಹೋಟೆಲ್ ಮುಚ್ಚಲಾಗಿದೆ ಅಂತಕ್ಕಂಥ ಬೋರ್ಡನ್ನು ಅನಿವಾರ್ಯವಾಗಿ ಹಾಕಿದ್ದಾರೆ. ಇಷ್ಟು ದಿನ ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ರು, ಆದರೆ ಇನ್ನು ಹೆಚ್ಚು ದಿನ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ. ಖಾಸಗಿ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಕನಿಷ್ಠ 4,000 ರಿಂದ 5,000 ಒಂದು ಸಿಲಿಂಡರ್ಗೆ ಕೊಟ್ಟು ಖರೀದಿ ಮಾಡಬೇಕಾಗುತ್ತೆ. ಸೊ ಅಷ್ಟು ಖರೀದಿ ಮಾಡಿ ಅಡುಗೆ ಮಾಡೋದ್ರಿಂದ ಅವ್ರಿಗೂ ಕೂಡ ನಷ್ಟ ಆಗುತ್ತೆ ಅಂತಕ್ಕಂಥ ಆತಂಕ ಸಹಜವಾಗಿ ಇರುತ್ತೆ. ಹಾಗಾಗಿ ಅನಿವಾರ್ಯವಾಗಿ ಹೋಟೆಲ್ ಕ್ಲೋಸ್ ಆಗಿದೆ. ಅವಾಗಿಂದ ಸಿಲಿಂಡರ್ ಸಿಗ್ತಾ ಇಲ್ಲ. ಹೇಗೆ ಮ್ಯಾನೇಜ್ ಮಾಡಿದ್ರೆ ಇವತ್ತು ಅನಿವಾರ್ಯ ಕ್ಲೋಸ್ ಮಾಡಿದಿರಿ ನೀವು? ಯಾವುದೇ ನಮಗೆ ಸಿಲಿಂಡರ್ ಸಪ್ಲೈ ಮಾಡೋರು ನಮ್ಮ ಫೋನ್ ಕಾಂಟ್ಯಾಕ್ಟ್ ತಗೊಳ್ತಾ ಇಲ್ಲ, ಏನು ಕೂಡ ಇಲ್ಲ. ನಮಗೆ ಇದು ಎಸೆನ್ಷಿಯಲ್, ಫುಡ್ ಅನ್ನೋದು ಎಸೆನ್ಷಿಯಲ್. ನಿನ್ನೆಯಿಂದ ನಮಗೆ ಈಗ 15 ಡೇಸಿಂದ ನೀವು ಯಾವಾಗ ಬಂದ್ ಮಾಡ್ತೀರಾ ನಮಗೆ ಪ್ರಶ್ನೆ ಮಾಡ್ತಾನೆ ಇದ್ರು ಜನ. ಇಲ್ಲ ನೋಡೋಣ, ನಾವು ಹೇಳ್ತೀವಿ, ಸಾಧ್ಯ ಆದಷ್ಟು ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಬಂದಿದ್ವಿ. ಈಗ ನಿನ್ನೆ ಬಂದು ನಮ್ಮ ಹೊಟ್ಟೆ ಮೇಲೆ ಕಲ್ಲು ಬಿತ್ತು ಅಂತ ನಮ್ಮನ್ನ ಪ್ರಶ್ನೆ ಮಾಡ್ತೀರಿ. ನಮಗೆ ಹೇಳ್ಬೇಕಾದ್ರೆ ನಾವೇ ದುಃಖಿತರಾಗ್ತಾ ಇದೀವಿ. ಈಗ ನಿಮಗೂ ಒಂದು ರೀತಿ ಕಷ್ಟ ಆಗುತ್ತೆ. ನಮಗೆ ಇದು ವಿವರಣೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಆದರೂ ನಾವು ಧೈರ್ಯ ಮಾಡಿ ನಾವು ಇದು ಗ್ಯಾಸನ್ನು ಕೈ ಬಿಟ್ಟು ನಾವು ಸೌದೆ ಒಲೆಗೆ ನಾವು ಹೋಗ್ತಾ ಇದ್ದೀವಿ, ಇಲ್ಲಿಂದ ಶಿಫ್ಟ್ ಆಗ್ತಿದ್ದೀವಿ. ಸೊ ಸಾಧ್ಯವಾದರೆ ಜನರೆಲ್ಲ ನಮಗೆ ಗ್ರಾಹಕರು ಸಹಕರಿಸಿದೆ. ನಾವು ಇನ್ನು 4-5 ದಿನ ಟೈಮ್ ಕೊಟ್ಟರೆ ನಾವು ಶೀಘ್ರದಲ್ಲಿ ನಾವು ಸೋಮವಾರದಿಂದ ಒಲೆ ನಿರ್ಮಿಸಿ ನಾವು ಆಹಾರ ತಯಾರಿಸಿ ನಮ್ಮ ಗ್ರಾಹಕರಿಗೆ ಯಾವುದೂ ನಾವು ಅವ್ರಿಗೆ ನಿರೀಕ್ಷೆಯನ್ನು ಹುಸಿಗೊಳಿಸದೆ ನಾವು ಅವರನ್ನು ಸಂತೃಪ್ತಿಗೊಳಿಸ್ತೀವಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.